ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕನ್ಯಾದಾನನ ಏನು ಹೇಳ್ತಾ ಇದ್ದೀರಿ? ಹೌದು, ನಿಮ್ಮ ಜಾತಕದಲ್ಲಿ ಕನ್ಯಾದಾನ ಯೋಗ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವಯಸ್ಸಲ್ಲಿ ಕನ್ಯಾದಾನ ಯೋಗ ಎಲ್ರಿಗೂ ಸಿಗಲ್ಲ. ಸಿಕ್ಕಿದೆಯಲ್ಲ, ಧಾರಾಳವಾಗಿ ಮಾಡಿಕೊಡಿ. ಸ್ವಾಮಿ, ನನಗೆ ಹೆಣ್ಣು ಮಕ್ಕಳೇ ಇಲ್ಲ. ಇದ್ದ ಒಬ್ಬ ಮೊಮ್ಮಗಳಿಗೂ ಈಗಾಗಲೇ ಮದುವೆ ಆಗಿದೆ. ಅವಳು ಕನ್ಯಾದಾನ ಹೋಗಲಿ. ಅವಳು ಮದುವೆ ನೋಡೋ ಭಾಗ್ಯನೂ ದಕ್ಕಲಿಲ್ಲ ನನಗೆ. ಈ ವಯಸ್ಸಲ್ಲಿ ನೆಂಥ ಕನ್ಯಾದಾನ ಬಹುಶಃ ಏನೋ ಮಿಸ್ಟೇಕ್ ಆಗಿರ್ಬೇಕು. ನೋಡಿ ಇವರೇ, ನಮ್ಮ ಗುರುಗಳು ಒಂದ್ಸರಿ ಭವಿಷ್ಯ ಹೇಳಿದ್ಮೇಲೆ ಮುಗೀತು. ಇಲ್ಲಿವರೆಗೂ ಅದು ಸುಳ್ಳಾಗಿದ್ದೇ ಇಲ್ಲ. ಮುಕುಂದ, ಕ್ಷಮಿಸಿ, ಉದ್ವೇಗ ಜಾಸ್ತಿ. ಚಿಕ್ಕ ವಯಸ್ಸು, ಮಾತಾಡ್ತಾನೆ. ನೀವಿನ್ನು ಹೋಗಿ ಬನ್ನಿ. ಅಲ್ಲ ಅದು ದತ್ತಡ, ನಡಿ ಹೋಗೋಣ. ಸರ್, ನಿಮಗೆ ಗೊತ್ತು, ರಾಮ್ ಮೋಹನ್ ಸರ್ ಇದುವರೆಗೂ ಯಾವ ಹೋಟೆಲ್ ಬಗ್ಗೆನೂ ಒಳ್ಳೇದಾಗಿ ಬರ್ದೇ ಇಲ್ಲ. ಬೆಂಗಳೂರಲ್ಲಿ ಅವ್ರ ಹತ್ರ ಹೊಗಳಿಸ್ಕೊಡಿರೋದು ಒಂದು 3-4 ಹೋಟ್ಲ್ ಅಷ್ಟೇ. ಹೌದು ಸರ್, ಅದು ನಿಮ್ಮ ಬರ್ಡೇ ದಿನಾನೇ ಇಂಥ ರಿವ್ಯೂ ಬಂದಿದೆ ಅಂದ್ರೆ ಪಾರ್ಟಿ ಕೊಡ್ಬೇಕಲ್ವಾ ಸರ್? ಪಾರ್ಟಿನ? ನೋ, ಪಾರ್ಟಿ ಎಲ್ಲ ಓಲ್ಡ್ ಸ್ಟೈಲ್ ಆಯ್ತು ಸದಾ. ಮಾಧವ್ ಸರ್ದ ಕೆಫೆ ಇದೆ. ಪಾರ್ಟಿ ಏನಾದರೂ ಬೇಕಾದ್ರೆ ಇಲ್ಲೇ ಸ್ಪೆಷಲ್ ಅಡುಗೆ ಮಾಡಿಸ್ತಾರ ಅಷ್ಟೇ. ಹೌದಲ್ವಾ? ಮತ್ತೇನು ಮಾಡೋಣ ಬಾಗಿ? ಏನ್ ಮಾಡೋದು? ಹಾ, ಎಲ್ಲಾದ್ರೂ ಹಾಲಿಡೇ ಹೋದ್ರೆ? ಹಾಲಿಡೇ? ಅದು ಭಾನುವಾರ ಅಲ್ವಾ? ಅಯ್ಯಯ್ಯೋ ತುಳಸಿ ಮೇಡಮ್, ಹಾಲಿಡೇ ಅಂದ್ರೆ ಶನಿವಾರ ಭಾನುವಾರ ಅಂತಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ಟ್ರಿಪ್ ಹೋಗೋಣ ಅಂತ ಮ್ಯಾಗಿ ಹೇಳ್ತಾ ಇರೋದು. ಹೌದಾ? ಮಾಧವ್ ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಾನಂತೂ ಲಾಸ್ಟ್ ಇಯರ್ ಊಟಿ ಕೊಡೆಕೆನಾಲ್ ಹೋಗಿದ್ ಬಿಟ್ರೆ ರೀಸೆಂಟಾಗಿ ಎಲ್ಲೂ ಹೋಗೇ ಇಲ್ಲ. ನಾನು ಅಷ್ಟೇ, 6 ತಿಂಗಳ ಹಿಂದೆ ಬಂಡೀಪುರ, ಅದೇ ಲಾಸ್ಟ್. ತುಳಸಿಯವರೇ, ನೀವೆಲ್ಲಿ ಹೋಗಿದ್ರಿ ಲಾಸ್ಟ್ ಟ್ರಿಪ್ಪು? ನಾವ ಕೆಲವು ತಿಂಗಳ ಹಿಂದೆ ನಾವು ಮನೆಯವರೆಲ್ಲ ಯಡಿಯೂರ್ಗೆ ಹೋಗಿದ್ವಿ ದೇವ್ರ ದರ್ಶನ ಮಾಡಕ್ಕೆ. ಮೇಡಮ್, ಅದು ದೇವ್ರ ದರ್ಶನಕ್ಕಾಯ್ತು. ಈ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ಎಂಜಾಯ್ ಮಾಡಕ್ಕೆ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾ ಇರೋದು ಸರ್. ಓ ಹಾಗೇನೆ ಎಲ್ಲೂ ಹೋಗಿಲ್ಲಪ್ಪ. ಆಯ್ತಲ್ಲ ಸರ್, ಹಾಗಿದ್ರೆ ತುಳಸಿ ಮೇಡಮು ಎಲ್ಲೂ ಹೋಗಿಲ್ವಂತೆ. ಸೊ ಅವ್ರನ್ನ ಕರ್ಕೊಂಡು ಎಲ್ರು ಪಿಕ್ನಿಕ್ ಹೋಗೋಣ, ಏನಂತೀರಾ? ಹೌದು ಸರ್, ದಿನ ಒಂದೇ ಕೆಲಸ ಅಂತ ಬೋರ್ ಆಗಿದೆ. ಹೊರಗಡೆ ಹೋದ್ರೆ ಸ್ವಲ್ಪ ಮನಸ್ಸಿಗೂ ಚಾನ್ಸ್ ಸಿಗುತ್ತೆ ಸರ್. ತುಳಸಿಯವರೇ, ನಿಮಗೆ ಓಕೆನಾ? ಯಾಕೆ ತುಳಸಿಯವರೇ, ನಿಮಗೆ ಬರೋಕ್ಕಿಷ್ಟ ಇಲ್ವಾ? ಅದು ಹಾಗಲ್ಲ ಮಾಧವ್ ಅವರೇ, ನಮ್ಮ ಮಾವನವರು ದೀಪಿಕಾ, ನೀನು ಈ ಮನೆಯಲ್ಲಿ ಎಲ್ಲರೂ ಕಣ್ಣಲ್ಲಿ ಗುಡ್ ಬುಕ್ಸ್ನಲ್ಲಿ ಇರಬೇಕು ಅಂತ ಈ ಸೆಲಿಬ್ರೇಷನ್ ಐಡಿಯಾ ಕೊಟ್ಟೆ. ಆದರೆ ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಹಾಗಂತ ಆಗಿದ್ದು ಒಳ್ಳೇದೇ ಬಿಡು. ನೀನು ಗುಡ್ ಬುಕ್ಸ್ನಲ್ಲಿ ಇರೋದಕ್ಕೆ ಇನ್ನೂ ಅಪಾರ್ಚುನಿಟಿ ಸಿಗುತ್ತೆ. ಅದಕ್ಕೆ ಫೀಲ್ ಆಗೋ ಅಗತ್ಯ ಇಲ್ಲ. ಆ ವಿಷಯದ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ ಅತ್ತೆ. ಅಭಿ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದಾನೆ. ಈ ಮನೇಲಿ ಸೆಲೆಬ್ರೇಷನ್ ಅಂದರೆ ಹೀಗೆ ಅಂತ ಅರ್ಥ ಮಾಡಿಸಿದ್ದಾನೆ. ಆಯ್ತಲ್ಲ, ಇನ್ನೇನು? ನಾನು ಯೋಚನೆ ಮಾಡ್ತಿರೋದು ಅದಲ್ಲ ಅತ್ತೆ. ಅಭಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊತಿದ್ದಾನೆ.
ನಾನೇ ಏನೋ ಒಂದು ಐಡಿಯಾ ಕೊಟ್ಟು ಈ ಫ್ಯಾಮಿಲಿ ಬಿಸ್ನೆಸ್ಸಿಂದ ಅವನ್ನ ದೂರ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಆಗಲೇ ಅವಿನಾಶ್ ಅವ್ರು ಬಂದು ಸ್ಟಾರ್ಟಪ್ ಮಾಡೋದಾದರೆ ನಾನೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಸಪೋರ್ಟಿಂಗ್ ಫಿಯಾನ್ಸಿ ಅನಿಸ್ಲಿ ಅಂತ ಅಂದ್ಕೊಂಡ್ರೆ ಇದೇನೋ ಬೇರೆನೇ ಆಯಿತು. ಸೊ ಅಣ್ಣ ತಮ್ಮ ಒಂದಾಗ್ತಿದ್ದಾರೆ ಅನ್ನು. ಹಾಂ ಅತ್ತೆ, ಅಬಿಗೆ ಅವಿನಾಶ್ ಅವರು ಆಗ ಹೇಳ್ತಿದ್ದಾಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಏನು ಮಾಡೋಣ ಅಂದ್ಕೊಂಡಿದ್ಯಾ? ಏನು ಮಾಡಲಿ ಅತ್ತೆ? ಎಲ್ಲ ನಾನೇ ಹೇಳಿದ್ರೆ ನೀನೇನು ಮಾಡ್ತೀಯ? ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ. ಮುಂದೇನು ಮಾಡಬೇಕು ಅಂತ ನೀನೇ ಯೋಚನೆ ಮಾಡು. ಇವ್ರೇನು ಅನ್ಕೊತಾರೆ ಅನ್ನೋದು ನನಗೆ ಗೊತ್ತಾಗದೆ ನಾನು ಹೇಗೆ ಇವ್ರ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಲಿ? ವಾಹ್, ಏನು ಶೆಕೆನೋ. ತಿರ್ಕೋ ಕೂತ್ಕೋ. ಮತ್ತೇನು ಸತ್ತಣ್ಣ, ಏನು ಅನ್ನಿಸ್ತು ಗುರುಗಳನ್ನ ಮೀಟ್ ಮಾಡಿದ ಮೇಲೆ? ಮನುಷ್ಯನ್ ನೋಡಿದ್ರೆ ಕಪಟ ಇಲ್ಲ ಅನ್ಸುತ್ತೆ, ಒಳ್ಳೆ ಮನುಷ್ಯರ ಥರನೇ ಇದ್ದಾರೆ. ಆದರೆ ಕನ್ಯಾದಾನ ಅಂದ್ರಲ್ಲ, ನನಗೆ ಅದೇನೇ ಅರ್ಥ ಆಗ್ತಾ ಇಲ್ಲ. ಅಲ್ಲ ಕಣೋ, ನಮ್ಮ ಮನೆಯಲ್ಲಿ ಕನ್ಯಾದಾನ ಮಾಡ್ಕೊಳ್ಳೋಕೆ ಯಾರಿದ್ದಾರೆ? ಈ ವಯಸ್ಸಲ್ಲಿ ಕನ್ಯಾದಾನ ಯೋಗ ಎಲ್ರಿಗೂ ಸಿಗೋದಿಲ್ಲ. ನಿಮಗೆ ಸಿಕ್ಕಿದೆಯಲ್ಲ, ಚೆನ್ನಾಗಿ ಮಾಡಿಕೊಡಿ. ಓಡ್ ಬಂದವಳೆ. ನೀನೇ ಏನು ಸತ್ತಣ್ಣ, ಹೆಸರು ಬದಲಾಯಿಸ್ಬಿಟ್ಯಾ? ಅಲ್ಲ ಶೇಷು, ಬಿಸಿಲಲ್ಲಿ ಬಂದಿದ್ದೀವಿ, ನಿಮಗೆ ನೀರು ಬೇಕಾ ಅಂತ ಕೇಳೋ ಅಷ್ಟು ಕಾಮನ್ ಸೆನ್ಸು ಇಲ್ಲ ಇವಳಿಗೆ. ಆದರೆ ಮನೆಗೆ ಬಂದವ್ರಿಗೆ ನೀರು ಬೇಕಾ ಅಂತ ಕೇಳೋ ಅಷ್ಟು ಸಂಸ್ಕಾರನೂ ಇಲ್ಲ ಇವಳಿಗೆ. ಬಂದ ಕೂಡಲೇ ಶುರು. ಏನ್ ತಾತ ನಿಮ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ ನಂದೇನೂ ಇಲ್ಲ, ನಿನ್ನ ಪ್ರಾಬ್ಲಮ್ ಏನೋ ಹೇಳು. ಗಂಡನ ಮನೆಯಿಂದ ಏನು ಪ್ರಾಬ್ಲಮ್ ಮಾಡ್ಕೊಂಡು ಬಂದಿದೀಯಾ? ನೀನು ಈ ಮನೆಗೆ ಬಂದು ಇಷ್ಟು ದಿವಸ ಆಯ್ತಲ್ಲ, ಆದರೆ ಆ ಮನೆಯಿಂದ ಒಬ್ಬರು ಒಂದು ಫೋನ್ ಮಾಡಿದ್ದು ನಾ ಕಾಣೆ. ಹೋಗ್ಲಿ, ಪ್ರೀತಿಸಿ ಮದುವೆ ಅದೆಯಲ್ಲ, ಆ ಗಂಡ ಅಂತ ಅನ್ನಿಸ್ಕೊಂಡವನು ಒಂದು ಫೋನು ಮಾಡಿಲ್ಲ. ನಿಜ ಹೇಳು, ನೀನು ಬರೀ ಆ ಮನೆ ಬಿಟ್ಟು ಬಂದಿದ್ದೀಯಾ ಅಥವಾ ಗಂಡನ್ನೇ ಬಿಟ್ಟು ಬಂದಿದ್ದೀಯಾ? ತಾತ ನೋಡು, ತುಳಸಿ ಸೋಗ್ಲಾಡಿ ಇದ್ದಾಗ ನಿನ್ನ ಇದೆಲ್ಲ ಕೇಳೋಕ್ಕಾಗೋದಿಲ್ಲ ಅಂತ ಈಗ ಕೇಳ್ತಾ ಇದ್ದೀನಿ. ನನ್ನ ಹತ್ರ ನಾಟಕ ಮಾಡಿದೆ, ವಿಷಯ ಏನು ಅಂತ ಹೇಳು. ಹಾಗೆಲ್ಲ ಏನಿಲ್ಲ ತಾತ. ಪ್ರಸಾದ್ ಏನೋ ಪ್ರಾಬ್ಲಮ್ ಅಂತ ಎಲ್ಲೋ ಹೋಗಿದ್ದಾರೆ. ಅವ್ರು ಬರೋ ತನಕ ಆ ಮನೇಲಿ ಇರೋಕ್ಕಾಗಲ್ಲ ಅಂತ ಇಲ್ಲಿಗೆ ಬಂದೆ. ಇದನ್ನ ನಾನು ನಂಬೇಕಾ? ಶೇಷು ಅಂಕಲ್, ನೀರು ತರ್ತೀನಿ. ಹೇ, 2 ನಿಮಿಷ ಆಗಿದ್ರೆ ಬಾಯಿ ಬೀಳಿಸ್ತಿದ್ದೆ ಅಂಕದಿನ. ಈಗಲೇ ಕೆಮ್ಬೇಕಾ? 2 ನಿಮಿಷ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಕೆಪ್ಪು ಹೇಳಿ ಕೇಳಿ ಬರ್ತದತ್ತಣ್ಣ. ಅದು ಅಲ್ಲದೆ ಪಾಪ ಸಂಧ್ಯಾಗೆ ಯಾಕಷ್ಟು ಕಾಡ್ತೀಯ? ಅದಕ್ಕೆ ಹೇಳಿದ್ದು ನಿನಗೇನು ಗೊತ್ತಾಗೋದಿಲ್ಲ ಅಂತ. ನನಗೆ ಅನುಮಾನ ಅವಳು ಗಂಡನ್ ಬಿಟ್ಟು ಬಂದಿದ್ದಾಳೆ ಅಂತ. ಅದು ಅಲ್ಲದೆ ಆ ಗುರುಗಳು ನಿಮ್ಮ ಜಾತಕದಲ್ಲಿ ಕನ್ಯಾದಾನದ ಯೋಗ ಇದೆ ಅಂತಂದ ಮೇಲೆ ಆ ಡೌಟು ನಿಜ ಅನ್ನಿಸ್ತಿದೆ. ಏನು ಹೇಳ್ತಿದೀಯ ದತ್ತಣ್ಣ? ಈಗ ಓಡ್ ಹೋದವಳು ಈಗ ಓಡ್ ಬಂದ ಮೇಲೆ ಮತ್ತೆ ಅವಳಿಗೆ ಮದುವೆ ಮಾಡಿ ಕನ್ಯಾದಾನ ಮಾಡ್ತೀನೇನೋ ಅಂತ ಅನ್ನೋ ಡೌಟ್ ಬಂದಿದೆ ನನಗೆ.
ಪೂರ್ಣೆ, ಇದನ್ನೆಲ್ಲ ನೀನೇ ಮಾಡಬೇಕಾ? ಮನೇಲಿ ಅಷ್ಟೊಂದು ಕೆಲಸದವ್ರು ಇದ್ದಾರಪ್ಪ, ನೀನು ಆರಾಮಾಗಿ ರಾಣಿ ಥರ ಇರಬೇಕು. ಬೆಳಿಗ್ಗೆ ನಡೆದಿದ್ದೆ ಕೋಪನ ನಿಮ್ಮ ಮಾವನ ವಿಷಯಕ್ಕೆ ನಾವಿಬ್ರು ಜಗಳ ಆಡಲ್ಲ ಅಂತ ಹಿಂದೆ ಒಂದ್ಸಲ ಮಾತು ಕೊಟ್ಟಿದ್ದೆ, ನೆನಪಿದೆಯಾ? ನಾನೇನು ಜಗಳ ಆಡ್ತಿದ್ದೀನಿ, ಮಾತಾಡ್ತಾ ಇಲ್ಲ ಅಷ್ಟೇ. ಅಷ್ಟೇ ಅಂದರೆ ನೀನು ನನ್ನ ಜೊತೆ ಮಾತಾಡದೇ ಇರೋದು ಅಷ್ಟು ಸಿಂಪಲ್ ವಿಷಯನಾ? ನೀನು ಮಾತಾಡದೇ ಇದ್ರೆ ನಾನು ಖುಷಿಯಾಗಿರ್ತೀನ? ನೀವು ಮಾವನ ಬರ್ಡೇ ದಿನ ಅವ್ರಿಗಷ್ಟು ನೋವಾಗೋಗಿ ನಡ್ಕೊಂಡ್ರೆ ನಾನು ಖುಷಿಯಾಗಿರ್ತೀನ? ಹೋಗ್ಲಿ, ನೀವು ಮಾಡಿದ ಸರಿ ಅಂತ ನಿಮಗೆ ಅನ್ಸುತ್ತಾ? ಸರಿ ಅಲ್ಲ, ಹಾಗಂತ ಅವರಿಂದ ನನಗಾಗಿರೋ ನೋವಿಗೆ ಇದು ತಪ್ಪು ಅಲ್ಲ. ನೋಡ್ ಪೂರ್ಣಿ, ನಾವಿಬ್ರು ಯಾವಾಗಲೂ ಅವ್ರ ವಿಷಯಕ್ಕೆ ಯಾಕೆ ಜಗಳ ಆಡ್ಬೇಕು ಹೇಳು? ನಿನಗಿಷ್ಟ ಆಗಲ್ಲ ಅಂತಾನೆ ಇತ್ತೀಚೆಗೆ ನಾನು ಅವ್ರ ಮೇಲೆ ರೇಗಾಡೋದು, ಸುಮ್ಮನೆ ಜಗಳ ಆಡೋದು ಎಲ್ಲ ನಿಲ್ಲಿಸಿದ್ದೇನೆ. ಓಹೋ, ನೀವು ಅದನ್ನೆಲ್ಲ ನಿಲ್ಲಿಸಿರೋದಕ್ಕೇನಾ ಇವತ್ತು ಮಾವನೆದ್ರು ಹಾಗೆ ನಡ್ಕೊಂಡಿದ್ದು? ಇವತ್ತಿನ ವಿಷಯ ಬೇರೆ ಪೂರ್ಣಿ. ಬರ್ಡೇ ಸೆಲೆಬ್ರೇಷನ್ ಅಂದಾಗ ಅವರಿಷ್ಟು ವರ್ಷ ಬರ್ಡೇ ಯಾಕೆ ಸೆಲೆಬ್ರೇಟ್ ಮಾಡಿಲ್ಲ ಅಂತ ನೆನಪಾಯ್ತು. ನನಗೆ ನೆನಪು ಬಂದಾಗ ನನಗೆ ಅವ್ರ ಮೇಲಿರೋ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ. ಆಗ ನಾನಿನ್ನೂ ಚಿಕ್ಕ ಹುಡುಗ ಪುಣ್ಯ. ಒಂದೇ ದಿನ ಎಲ್ಲ ಕಳ್ಕೊಂಡೆ. ನಿನ್ನ ಲೈಫಿಗೆ ಬಂದ ಮೇಲೇ ನಾನು ಸ್ವಲ್ಪ ನಗಕ್ಕೆ ಶುರು ಮಾಡಿದ್ದು. ಈಗ ನೀನು ನನ್ನ ತಪ್ಪು ಅಂದರೆ ಹರ್ಟ್ ಆಗತ್ತೆ ಪೂರ್ಣಿ. ನಾನು ಅವ್ರ ಹತ್ರ ಹೀಗೆ ಆಡೋದ್ರಿಂದ ನನ್ನದೇ ಆದ ನೋವಿದೆ. ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಾನು ಸಹಿಸ್ಕೊಳಕ್ಕಾಗಲ್ಲ ಪೂರ್ಣಿ. ನೀ ನನ್ನ ಪ್ರಯಾರಿಟಿ ಪೂರ್ಣಿ. ನೊಂದ್ಕೋಬೇಡಿ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ನೀವು ಈ ನೋವಿಂದ ಆಚೆ ಬರೋ ದಿನ ಯಾವಾಗ ಬರುತ್ತೋ ಅಂತ ಕಾಯ್ತಿದ್ದೀನಿ. ಅವರು ಕೆಟ್ಟದಾಗಿ ಬರೀತಾರೆ ಅಂತ ಅಂದ್ಕೊಂಡಿದ್ವಿ, ನೋಡಿದ್ರೆ ಅವರು ತುಂಬ ಹೊಗಳಿ ಬರೆದು ಬಿಟ್ಟಿದ್ದಾರೆ. ಅದಕ್ಕೆ ಆ ಖುಷಿಯಿಂದ ಕೆಫೆಯವರೆಲ್ಲ ಒಂದು ಸಣ್ಣ ಪಿಕ್ನಿಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗುಡ್, ಒಳ್ಳೇದು ಒಳ್ಳೇದು ಒಳ್ಳೇದು. ನಾನು ಬಂದಿದ್ದು ನಿಮ್ಮ ಅನುಮತಿ ಕೇಳೋಣ ಅಂತ. ಎಲ್ಲಿಗೆ ಅಂದ್ಕೊಂಡಿದ್ದೀರಿ? ಮ್ಯಾಗಿ ಸದಾ ಯಾವುದಾದ್ರೂ ಗ್ರೀನರಿ ಇರೋ ಕಡೆ ಹೋಗೋಣ ಅಂತಿದ್ದಾರೆ. 3-4 ಪ್ಲೇಸ್ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ, ಯಾವುದು ಅಂತ ಫೈನಲ್ ಮಾಡಬೇಕು. ಸ್ಕೂಲ್ ಮಕ್ಕಳ ಥರ ಇದೆಲ್ಲ ಬೇಕಿತ್ತ ಚಪ್ಪಲಿಗಳ? ಯಾಕೆ ತತ್ತ, ನೀವು ಸೀನಿಯರ್ ಕ್ಲಬ್ಬಲ್ಲಿ ಅದೇನೋ ಪ್ರೋಗ್ರಾಮ್ ಅಂತೆಲ್ಲ ಮಾಡ್ತಿರ್ತಾರಲ್ವಾ? ಓಯೋ, ಚೆಕ್ ಮೇಟ್ ಮಾಡ್ಬಿಟ್ಟಿಯಲ್ಲಪ್ಪ. ಸರಿ, ಹೋಗ್ಬೋದು. ಸೂಪರ್ ಅಮ್ಮ, ನೀವು ಪಿಕ್ನಿಕ್ಕಿಗೆಲ್ಲ ಹೋಗುವಾಗಾಯ್ತು. ನಾ ಶೇಷು ಹತ್ರ ಮಾತಾಡ್ಬೇಕು. ಹಾಗಾದರೆ ಶೇಷು ಅಂಕಲ್ ಹತ್ರನಾ? ಏನ್ ತಾತ? ಅಲ್ಲ, ಬಸವನ ಹಿಂದೆ ಬಾಲ ಅನ್ನೋ ಹಾಗೆ ನಾನು ಪಿಕ್ನಿಕ್ ಹೋದ್ರು ನನ್ನ ಹಿಂದೆ ಅವನು ಬರಲೇಬೇಕಲ್ಲ. ಚಪ್ಪಲಿಗಳ ಬೆಳಿಗ್ಗೆ ಕರೆಕ್ಟ್ ಟೈಮಿಗೆ ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಹೊರಟವು. ಅಲ್ಲ ತಾತ, ಮಾಧವ್ ಸರ್ ಅಮ್ಮನ್ ಕರ್ಕೊಂಡು ಹೋಗಕ್ಕಂತ. ಸೋಗ್ಲಾಡಿ, ಪಾಪ ತುಳಸಿ ಸುಸ್ತಾಗಿರ್ತಾಳೆ. ನನ್ನ ಬ್ಯಾಗನ್ನು ನೀನೇ ರೆಡಿ ಮಾಡು. ಒಂದೇ ದಿನದ ಪ್ರೋಗ್ರಾಮ್ ಆದರೂ ಕೂಡ ಪೌಡರು, ಚಾರ್ಜರು, ಕ್ರೀಮು ಅಂತ ಬೇಕಾದಷ್ಟಿರುತ್ತವೆ. ಇನ್ನೊಂದಷ್ಟಿದೆ, ಬೇಡ
ಅಲ್ಲ ತಾತ, ಚಪ್ಲಿಗಳ ನಮ್ಮ ಇಷ್ಟು ಜನನೂ ಕರ್ಕೊಂಡು ಹೋಗಬೇಕು ಅಂತಂದರೆ ದೊಡ್ಡ ಗಾಡಿನೇ ಮಾಡಿರ್ತೀಯ ಅಲ್ವಾ ನೀನು? ಹಾಂ, ಬಲೆ ಬಲೆ ಬುದ್ಧಿವಾದ ಕಣೋ ನೀನು. ಹಬಿ ಬಾ. ಫೈನಲಿ ನೀನ್ ಮೊದ್ಲಿನ ಥರ ಆಗ್ತಿದ್ಯಾ. ನೀನ್ ಹೀಗಿರೋದೇ ನನಗೆ ಖುಷಿ ಕಣೋ. ಎಸ್ ದೀಪ್ಸ್, ತುಂಬಾ ಖುಷಿ ಆಗ್ತಿದೆ. ನನ್ನ ಸ್ಟಾರ್ಟಪ್ಗೆ ಬ್ರೋ ಇನ್ವೆಸ್ಟ್ ಮಾಡ್ತೀನಿ ಅನ್ನಲ್ಲ, ನಾನೇ ಏನೂ ಕೇಳಿದೆ ಅವನಾಗೋನೇ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಕೆಲವು ದಿನದಿಂದ ನಮ್ಮ ರಿಲೇಷನ್ಶಿಪ್ಪು ಸ್ವಲ್ಪ ಸರಿ ಇರಲಿಲ್ಲ, ಬಟ್ ಸ್ಟಿಲ್ ಅವ್ನು ನನಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂದರೆ ಒಂಥರ ಸೆಕ್ಯೂರ್ ಫೀಲ್ ಆಗುತ್ತೆ. ಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಅವಿನಾಶ್ ಅವರು ಇನ್ವೆಸ್ಟ್ ಮಾಡೋಕ್ಕೆ ಮುಂದೆ ಬರ್ತಾರೆ ಅಂದರೆ ನೀನು ಮಾಡೋ ಸ್ಟಾರ್ಟಪ್ ಅಷ್ಟೇ ಇನ್ನೋವೇಟಿವ್ ಆಗಿರ್ಬೇಕಲ್ವಾ? ಎಸ್ ದೀಪಿಕಾ, ಯು ಆರ್ ರೈಟ್. ಆದರೆ ಎಷ್ಟು ಯೋಚನೆ ಮಾಡಿದ್ರೂ ಯಾವ ಐಡಿಯಾನೂ ತಲೆಗೆ ಹೊಳಿತಾ ಇಲ್ಲ. ಎಸ್, ನಾನು ಅದಕ್ಕೆ ಡ್ಯಾಡ್ ಹತ್ರ ಈ ವಿಷಯನ ಡಿಸ್ಕಸ್ ಮಾಡಿದ್ದೀನಿ. ಅವರೇ ಒಂದು ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ. ಈ ಥರ ಸ್ಟಾರ್ಟಪ್ ಐಡಿಯಾಸ್ ಅವ್ರ ಹತ್ರ ತುಂಬ ಇದೆಯಂತೆ. ನಾಳೆನೇ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತೀನಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ನೋ ದೀಪಿಕಾ, ಬ್ರೋಗೆ ಈ ಥರ ಬೇರೆ ಯಾರ ಹತ್ರನೂ ಐಡಿಯಾ ತಗೊಳ್ಳೋದು ಇಷ್ಟ ಆಗಲ್ಲ. ಐ ನೋ ಅಭಿ, ಅವಿನಾಶ್ ಅವರು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಮಿಕ್ಕಿದ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಿಂದೆ ಅಲ್ವಾ? ನೀನು ಹೋಗಿ ಐಡಿಯಾನೂ ಅವ್ರ ಹತ್ರನೇ ಕೇಳ್ತೀನಿ ಅಂದರೆ ಅದು ಸರಿ ಹೋಗುತ್ತಾ? ಅದ್ರ ಬದಲು ಒಂದಿಷ್ಟು ಐಡಿಯಾಸ್ ಇಟ್ಟು ಇದರಲ್ಲಿ ಯಾವ್ದು ಓಕೆ ಅನ್ನೋ ಥರ ಕೇಳು. ಯು ಆರ್ ರೈಟ್, ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು. ಕ್ಷಮಿಸಿ ಮಾಧವ್ ಅವರೇ, ನೀವು ನನ್ನನ್ನು ಕಳ್ಸೋಕ್ಕೆ ಮಾವನವ್ರ ಹತ್ರ ಕೇಳಿದ್ರಿ, ಆದರೆ ಮಾವನವರು... ಪರವಾಗಿಲ್ಲ ತುಳಸಿಯವರೇ, ದತ್ತ ಬಂದರೆ ನನಗೂ ಖುಷಿನೇ. ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ, ಕೆಫೇಲಿ ಎಲ್ಲರೂ ಬರೋಕ್ಕಾಗ್ತಿಲ್ಲ. ನಿಮ್ಮ ಮನೆಯವರೆಲ್ಲ ಬಂದರೆ ಖುಷಿನೇ. ಪಿಕ್ನಿಕ್ ಅಂದಮೇಲೆ ತುಂಬ ಜನ ಇರಬೇಕು, ಆಗಲೇ ಚಂದ. ನಿಮ್ಮ ಮನಸ್ಸು ತುಂಬ ದೊಡ್ಡದು ಮಾಧವ್ ಅವರೇ. ಬೆಳಿಗ್ಗೆ ಬೇಗ ಬರ್ತೀವಿ, ಹೊರಡೋ ಮುಂಚೆ ನಿಮಗೆ ಫೋನ್ ಮಾಡ್ತೀನಿ. ಸರಿ. ಮಾಧವ್ ಅವರೇ, ನಿಮಗೆ ನಾನು ತಂದಿದ್ದ ಶರ್ಟು ಹಿಡಿಸ್ಲಿಲ್ಲ ಅನ್ಸುತ್ತೆ. ಹಾಗೇನಿಲ್ವಲ್ಲ ತುಳಸಿಯವರೇ, ಯಾಕೆ ಕೇಳ್ತಿದ್ದೀರಾ? ತುಂಬ ಚೆನ್ನಾಗಿದೆ. ಏನಿಲ್ಲ, ಸುಮ್ಮನೆ ಕೇಳಿದೆ. ಅದು ತುಂಬ ವರ್ಷದಿಂದ ಕುರ್ತಾಗಳು ಹಾಕ್ತಾ ಇದ್ದೀನಲ್ಲ, ಅದಕ್ಕೆ ಅದು ಹಾಕಿ ಅಭ್ಯಾಸ ಇಲ್ಲ. ಹಾಕಿದ್ರೆ ಹೇಗೆ ಕಾಣುತ್ತೋ ಏನೋ ಅಂತ ಹಾಕ್ಕೊಳಕ್ಕೆ ಹೋಗಿಲ್ಲ. ಬೇಜಾರು ಮಾಡ್ಕೊಳ್ಬೇಡಿ. ಅಯ್ಯೋ, ಖಂಡಿತ ಬೇಜಾರಿಲ್ಲ. ನಿಮ್ಗೆ ಯಾವಾಗ ಹಾಕೋಬೇಕು ಅನ್ಸುತ್ತೋ ಆಗಲೇ ಹಾಕ್ಕೊಡಿ, ಪರವಾಗಿಲ್ಲ. ಸರಿ, ಬರ್ತೀನಿ. ಯಾವ್ಯಾವ ವಯಸ್ಸಲ್ಲೋ ಫ್ರೆಂಡ್ಶಿಪ್ಪು, ಅದು ಗಂಡಸ್ರ ಜೊತೆ ಅಂದರೆ ತುಳಸಿಯವ್ರಿಗೆ ಇದೆಲ್ಲ ಬೇಕಿತ್ತ ಅಂತ ಜನ ಮಾತಾಡ್ಕೊಳ್ಳೋದಿಲ್ವಾ? ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು
ಯಾವಾಗಲೂ ಸ್ಕೂಟ್ರ್ವರೆಗೂ ಬರ್ತಿದ್ರಲ್ಲ, ಇವತ್ತೇನಾಯಿತು?